ಅನಿಕಾ, ತುಂಬಾ ಏಟಾಯ್ತಾ? ಅಯ್ಯೋ ಪಾಪ, ಅದ್ಯಾಕೆ ಕೇಳ್ತೀಯಾ? ಇನ್ನೊಸಿ ಜೋರಾಗಿ ಬಿದ್ದಿದ್ರು ಮನೆ ಟೈಲ್ಸ್ ಎಲ್ಲ ಒಡೆದೋಗಿರೋದು. ಅಯ್ಯೋ ಛೇ, ಎಂತ ಕೆಲಸ ಆಗೋಯ್ತು. ಅನಿಕಾ, ಸ್ವಲ್ಪ ನೋಡ್ಕೊಂಡು ಮೆಟ್ಲತ್ತದಲ್ವಾ? ಪಾಪ, ನೀನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಸರ್, ಪಾಪ ಅನಿಕಾ ತುಂಬಾ ನೋವು ಅನುಭವಿಸ್ತಿದ್ದಾಳೆ. ಸೀತೆ ಕ್ಯಾರೆಕ್ಟರ್ಗೆ ಬೇರೆ ಯಾರನ್ನಾರು ಹುಡ್ಕಣ್ವಾ? ಓ ಎಸ್, ಖಂಡಿತ ಚೇಂಜ್ ಮಾಡ್ಬಿಡೋಣ. ಅನಿಕಾ, ನೀನು ಹೋಗ್ರಿ, ಎಷ್ಟು ತಗೊಳಪ್ಪ. ಸರ್, ಐ ಫೈನ್, ನನ್ಗೇನು ಆಗಲ್ಲ. ಬನ್ನಿ, ನಾಟಕ ಶುರು ಮಾಡೋಣ. ನನ್ ಕೈಲಿ ಓಡಕ್ಕಾಗ್ತಿಲ್ಲ. ಮಾಮ್, ಟ್ರೈನ್ ತಗೋಬೇಡಿ, ನಾನು ಕರಿತೀನಿ. ಸರ್, ಸೈಕಲ್ ನಿಲ್ಸಿ ಸರ್. ಸರ್, ಅಯ್ಯೋ ಸಾರೋ ಇಲ್ಲ, ಏನೂ ಇಲ್ಲ. ಯಾವ ಜನ್ಮದ ಪಾಪನೋ ಏನೋ ಹೋಗಿ ಹೋಗಿ ಇವನಿಗೆ ತಗ್ಲಾಕೊಂಡಿದೀವಿ ನಾವು. ಏನಪ್ಪ? ಸ್ಟಾಪ್ ಮಾಡ್ದ. ನಡಿ ಹೋಗೋಣ. ನಿಂತ್ಕೋ. ಅಮ್ಮ ದೇವ್ರೆ. ಅಂದ್ರೆ ಫ್ರೆಂಚಲ್ಲಿ ಏನರ್ಥ ಗೊತ್ತಾ? ಅಪ್ಪ, ಏನಾದ್ರೂ ಆಗಿರ್ಲಿ, ಇನ್ ಮುಂದೆ ನಮ್ ಕೈಲಿ ಓಡಕ್ಕಾಗಲ್ಲಪ್ಪ. ಗುಡ್, ಓಡ್ಬೇಡಿ. ಏ, ಹಿಂಗೆಲ್ಲ ಆಟ ಆಡ್ಸ್ಬೇಡಪ್ಪ ನಮ್ಮನ್ನ. ನಾನೆಲ್ಲ ಆಟ ಆಡಿಸ್ದೆ, ಸೈಕಲ್ ಓಡಿಸ್ದೆ ಅಷ್ಟೇ. ಉರ್ಮಿ, ಇವನ ಹತ್ರ ನೀನೇ ಮಾತಾಡ ಸ್ವಲ್ಪ. ನೋ 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 ನೋ, ಈಗ ನೀವೇ ಹೇಳ್ಬೇಕು. ಮಿನಿ ಕಾಮಿನಿಯವರೇ. ಹಾ, ಹೇಳ್ತೀನಪ್ಪ, ಎಲ್ಲ ನಿಜಾನು ಹೇಳ್ತೀನಿ. ಆದ್ರೆ ಒಂದ್ ಕಂಡೀಷನ್ನು. ಹ್ಞೂ. ಹಾ, ನೀನು ಗೌರಿನ ತೋರಿಸ್ತೀಯ ಅಂತ ನಮಗ್ ಮಾತು ಕೊಡ್ಬೇಕು. ಆಜ್ ಕರೋ ಪರ. ಹಾ, ಅಯ್ಯೋ ದೇವ್ರೆ. ಅಂದ್ರೆ ಆಸ್ಟ್ರೇಲಿಯನ್ ಭಾಷೆಯಲ್ಲಿ ಪ್ರಾಮಿಸ್ ಆಗು ತೋರಿಸ್ತೀನಿ ಪ್ರಿಯತಮೆ ಅಂತ ಅರ್ಥ. ಪ್ರಿಯತಮೆನಾ? ಹಾ, ಚಪ್ಪಂಡಿ. ನಾನು ಗೌರಿನ ಹುಡುಕ್ತಾ ಇರೋದಕ್ಕೆ ನಿಜವಾದ ಕಾರಣ ಏನು ಅಂದ್ರೆ, ಹನ್ನೆರಡು ಬಂಗ್ಲೆ, 2 ಫ್ಲಾಟ್ಸು, 150 ಎಕರೆ ಕೃಷಿ ಭೂಮಿ ಮತ್ತು 2 ಫ್ಯಾಕ್ಟರಿ, 4 ಎಜುಕೇಶನಲ್ ಇನ್ಸ್ಟಿಟ್ಯೂಟ್ಸ್, 150 kg ಚಿನ್ನ, ಇತರೆ ಮೌಲ್ಯಯುತ ವಸ್ತುಗಳೊಂದಿಗೆ ಸುಮಾರು 300 ಕೋಟಿ ಬೆಲೆ ಬಾಳೋ ಆಸ್ತಿ ಎಲ್ಲ ಅನ್ನಪೂರ್ಣಮ್ಮನವರ ಮೊದಲನೇ ಮೊಮ್ಮಗಳಿಗೆ ಸೇರುತ್ತೆ. ಎಲ್ಲಾನು ಹೇಳಿದ್ದಾಯ್ತು. ನಾನು ಹೇಳಿದ್ದೆಲ್ಲ ನಿಜ. ಈಗ ಗೌರಿ ಎಲ್ಲಿದ್ದಾಳೆ ಹೇಳಪ್ಪ. ವೇಟ್ ಅ ಸೆಕೆಂಡ್.
ಅವನು ನೋಡಿದ್ರೆ ಸೀತೆ ಹಂಗೆ ಕಾಣ್ತಾಳೇನಲ್ಲ ಸಂಭು. ವಾಲ್ಮೀಕಿ ಅವರ ನಾಟಕ ನೋಡಿದಿದ್ರೆ ಬಾಯಿ ತುಂಬ ಬೋಯ್ದ್ಬಿಟ್ಟಿರೋರೇನೋ. ಸೈಲೆನ್ಸ್. ರಿಷಿ ಸರ್, ಶುರು ಮಾಡನ್ವಾ? ರಿಷಿ ಸರ್, ಏನು ಯಾವುದೋ ಬೇರೆ ಪ್ರಪಂಚದಲ್ಲೇ ಇದ್ದೀರಿ? ಶುರು ಮಾಡನ್ವಾ? ಎಸ್ ಸರ್, ರೆಡಿ. ಓಕೆ, ಹಾಗಾದ್ರೆ ಸೈಲೆನ್ಸ್, ಶುರು ಮಾಡೋಣ. ರೆಡಿ? ಈಗ ರಾಮ ಸೀತೆ ಹತ್ರ ಬನ್ನಿ. ಪೊಸಿಷನ್ ಪ್ಲೀಸ್. ಸೂಪರ್, ಕಂಟಿನ್ಯೂ. ಯಪ್ಪ, ನನ್ನ ಕಣ್ಣಲ್ಲಿ ಇದನ್ನೆಲ್ಲ ನೋಡಕ್ ಆಯ್ತಿಲ್ಲ. ನಿಂಗಿ ಅತಿ ಆಯ್ತು ನಿಂದು. ಆಗ್ನಿಂದ ನೋಡ್ತಾನೆ ಅವ್ನಿ. ಈಗ ಡೈಲಾಗ್ ಬರ್ಲಿ. ಬಾಳಿನುದ್ದಕ್ಕೂ ನನ್ನ ಸಂಗಾತಿಯಾಗಲು, ಉಸಿರಿರುವವರೆಗೂ ನನ್ನ ಮನದರ್ಶಿಯಾಗಲು ನಿನಗೆ ಒಪ್ಪಿಗೆಯೇ ಸೀತೆ? ಎಸ್, ನಾನ್ ರೆಡಿ. ವಾಟ್ ಇಸ್ ದಿಸ್? ನಾವು ಯಾವ ಕಾಲದಲ್ಲಿ ಇದ್ದೀವಿ? ಎಸ್, ಐ ಆಮ್ ರೆಡಿ ಅಂತೆ. ಅಧಿಕ, ನೀನಿನ್ನೂ ಡೈಲಾಗ್ ಲೈನ್ಸ್ ಕಲ್ತೇ ಇಲ್ವಲ್ಲಮ್ಮ. ಈಗಲಾದ್ರೂ ಗೊತ್ತಾಯ್ತಾ ನಾನು ಆಗ್ಲೇ ಯಾಕೆ ನಕ್ಕಿದ್ದು ಅಂತ? ಅಲ್ಲ, ಅವಳಿಗೆ ಕೊಟ್ಟಿರೋದೇ ಒಂದ್ ಲೈನು, ಅದ್ರಾಗೆ ಮಿಸ್ಟೇಕು. ಇನ್ ಮುಂದೆ ಅದು ಏನಾಯ್ತದೋ ಭಗವಂತ. ಇದೇನಪ್ಪ ಇದು? ಕನ್ಫರ್ಮೇಶನ್ಗೆ. ಯಾವ ಕನ್ಫರ್ಮೇಶನ್ಗೆ? ಗೌರಿ ನಿಜವಾಗ್ಲೂ ನಿಮ್ ನೆಂಟ್ರ ಅಲ್ವಾ ಅಂತ ಚೆಕ್ ಮಾಡಕ್ಕೆ. ಟೆಸ್ಟ್ ರಿಸಲ್ಟ್ ಬಂದ್ಮೇಲೆ ಇನ್ಫಾರ್ಮ್ ಮಾಡ್ತೀನಿ. See you ladies. ಬರ್ಲಾ? ರಮ, ನಿಂತ್ಕೋ.
ಸೀತಾರಾಮ ಕಲ್ಯಾಣಕ್ಕೆ ಸಿದ್ಧತೆಗಳಾಗ್ತಾ ಇವೆ. ಮಂತ್ರ ಪಠನೆ ಶುರು ಆಗ್ಲಿ. ರಾಮ ಸೀತೆ ಆಕ್ಷನ್. ಅನಿಕಾ, ಇನ್ನ ಹೊಸ ಶಾಂತ ಸ್ವಭಾವ ಬೇಕು. ಪಾತ್ರದ ಮ್ಯಾಕೆ ಗಮನ ಇರ್ಲಿ. ಅಯ್ಯೋ, ನೀವ್ಯಾಕೆ ತರಕ್ ಹೋದ್ರಿ? ಪರವಾಗಿಲ್ಲ ಬಿಡವ. ತೊಂದರೆ ಇಲ್ಲಮ್ಮ, ಕೊಡಿ, ನಾನು ಕೊಡ್ತೀನಿ. ಥ್ಯಾಂಕ್ ಯು. ಈಗ ಸಂಪ್ರದಾಯಗಳೆಲ್ಲ ಮುಗೀತು. ಈಗ ತಾಳಿ ಕಟ್ಟೋ ಸೀನು. ರಾಮ ಸೀತೆ ಪೊಸಿಷನ್, ಎದ್ದು ನಿಂತ್ಕೊಳ್ಳಿ. ಓಕೆ, ರೆಡಿ, ಆಕ್ಷನ್. What is this art? Chemistry. ಸರ್, ರಿಷಿ ಸರ್ದು ಕೆಮಿಸ್ಟ್ರಿ ಅಲ್ಲ, ಇಂಗ್ಲಿಷು. ಅಯ್ಯೋ, ಮಧ್ಯ ನೀನ್ ಯಾಕಮ್ಮ ಬಾಯಾಕ್ತಿಯ? ನಾನು ಹೇಳ್ತಾ ಇರೋದು ರಾಮ ಸೀತೆ ಅವರಿಬ್ರು ಮಧ್ಯೆ ಇರುವಂತ ಕೆಮಿಸ್ಟ್ರಿ ಕಣಮ್ಮ.
ಕಮ್ಲಿ ನಿಂಗೇನು ಅನಿಸ್ತಿಲ್ವಾ? ಅಂದ್ರೆ ಅಲ್ಲ, ಅವರಿಬ್ರು ಅಷ್ಟು ಹತ್ರ ನಿಂತಿದ್ದಾರಲ್ಲ, ಅದ್ರ ಬಗ್ಗೆ ನಿಂಗೇನು ಅನಿಸ್ತಿಲ್ವಾ? ರಿಷಿ ಅನಿಕಾ ಜೊತೆ ಕ್ಲೋಸ್ ಆಗಿ ಮೂವ್ ಮಾಡ್ತಿದ್ರೆ ಅದನ್ನ ನಿನ್ನಿಂದ ನೋಡಕ್ಕಾಗ್ತಿಲ್ಲ ಅಲ್ವಾ? ಜಾಸ್ತಿ ಖುಷಿ ಪಡಬೇಡ, ಇದು ಬರೀ ಆ್ಯಕ್ಟಿಂಗು. ಕೆಮಿಸ್ಟ್ರಿ ವರ್ಕೌಟ್ ಆಗ್ತಾ ಇದೆ. ಸ್ವಿಚ್ ಬೋರ್ಡಲ್ಲಿ ಕರೆಂಟ್ ಸಾಲ್ತಿಲ್ಲ ಅಂತ ಮೇನ್ ಸ್ವಿಚ್ಗೆ ಕೈ ಹಾಕಿದ್ಲಲ್ಲ ಈ ಕಮ್ಲಿ. ಅಲ್ಲ, ನೀವು ಪಟ್ನದವ್ರು ಯಾರುವೆ ರಾಮಾಯಣ ಹೆಂಗ್ ಬರ್ತಿತ್ತು ಅಂತ ಗೊತ್ತಿಲ್ವಾ? ಸರೋಯ್ತು, ನಮ್ಮ ಹಳ್ಳಿ ಆಗಿದ್ದು ಒಂದೇ ಟಿವಿ. ನಾನು ನಿಂಗೆ ಎಲ್ಲ ಹೋಗಿ ಅಲ್ಲೇ ರಾಮಾಯಣ ನೋಡ್ತಿದ್ವಿ. ಅದ್ರಾಗೆ ರಾಮ ಸೀತೆ ದೂರ ಇರ್ತಾನೆ ಇರ್ಲಿಲ್ಲ, ಒಟ್ಟಿಗೆ ಇರೋರು.